ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಆಚಾರಿ. ಇವತ್ತು ನಾವು ಪುಟ್ಟಜ್ಜಿ 7ನೇ ತರಗತಿಯ ಗದ್ಯ ಪಾಠದಲ್ಲಿ ಪುಟ್ಟಜ್ಜಿ ಕತೆ ಹೇಳು ಪಾಠದ ಅರ್ಧ ಭಾಗವನ್ನು ಮಾಡ್ತಾ ಇದ್ದೀವಿ. ಅರ್ಧ ಭಾಗವನ್ನು ನಾನು ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ಮಾಡಿದೆ. ಈಗ ಅರ್ಧ ಭಾಗವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಪೇಜ್ ನಂಬರ್ 3 ಕಂಪ್ಲೀಟ್ ಆಗಿದೆ. ಈಗ 4th ಪೇಜ್. ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಎಂದು ಒಂದು ಧ್ವನಿ ಕೇಳುತ್ತೆ. ಧ್ವನಿ ಕೇಳಿ ಬರುತ್ತದೆ. ಜಿಂಕೆ ಹೊರ ಓಡುತ್ತದೆ. ಯುವಕ ಗಾಬರಿಯಿಂದ ಅದರ ಹಿಂದೆ ಓಡ್ತಾನೆ. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ. ಜಿಂಕೆ ಅವಳ ಕೈ ನೆಕ್ಕುತ್ತಿದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಆ ಯುವತಿ ಆ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡ್ಳು. ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲೆ ಈ ಚುಕ್ಕೆಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದವು. ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತ್ತು. ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲ ಹಳ್ಳಿ ಜನರು ನೋಡಿದ್ರು. ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೇನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು. ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ. ಇಂದು ಇದು ಸಿಕ್ಕಿದೆ. ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನು ನುಡಿದಳು ಮೀನ್ಸ್ ಹೇಳಿದಳು. ಆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳ್ದ. ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸ್ದ. ಚುಕ್ಕಿಯು ಕಾಡಿನಲ್ಲಿ ಮುದ್ದು ಮಾಡಿದ್ದನ್ನು ಹೇಳ್ದ. ಚಿಕ್ಕಂದಿನಿಂದಲೇ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದಳು ಯುವತಿ. ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು. ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವುತ್ಕೊಳ್ತು. ನಾನೂ ಅದನ್ನು ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ ಎಂದ ಯುವಕ. ಹಾಗಾದರೆ ನಾನು ಇಲ್ಲಿಯೇ ಇರ್ತೀನಿ ಚುಕ್ಕಿಯ ಜೊತೆಯಲ್ಲಿ ಎಂದ ಯುವತಿ. ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಕೊಂಡ್ಳು. ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು. ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಹೀಗೆ ಹಳ್ಳದ ದಂಡೆಯ ಮೇಲೆ ಊರು ಬೆಳೀತು. ಅನಂತರ ಇಲ್ಲಿ ಎಲ್ಲ ಸುಖವಾಗಿದ್ದರೂ ಪುಟ್ಟಜ್ಜಿ ಕತೆ ಮುಗಿಸಿ ಎದ್ಲು. ಅಂದರೆ ಇದೆಲ್ಲ ನಿಮಗೆ ಒಂದು ಕತೆ ಹೇಳಿದ್ರು ಅಜ್ಜಿ. ಮತ್ತು ಯಾವತ್ತಾರ ಬಾ, ಬೇರೆ ಬೇರೆ ಕತೆ ಹೇಳ್ತೀನಿ ಅಂತ ಪುಟ್ಟಜ್ಜಿ ಹೇಳಿದ್ಲು. ನಾನು ಅಲ್ಲಿಂದ ಸಂತೋಷದಿಂದ ಹೊರಟೆ ಅಂತ ಹೇಳ್ತಿದ್ದೆ. ನಿಮಗಿದು ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಎಕ್ಸ್ಪ್ಲನೇಷನ್ ಕೊಟ್ಟರೆ ಕನ್ಫ್ಯೂಷನ್ ಆಗುತ್ತೆ. ಹಂಗಾಗಿ ನಾನು ತುಂಬ ಎಳಿತಿಲ್ಲ. ಯಾವುದು ವರ್ಡ್ ಅಂದರೆ ಏನು ವರ್ಡ್ ಪದ ನಿಮಗೆ ಗೊತ್ತಾಗಲ್ವೋ ಅಂಥ ಪದಕ್ಕೆ ಮಾತ್ರ ಅರ್ಥವನ್ನು ಹೇಳ್ತಾ ಹೋಗಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಇನ್ನೂ ಡೀಪಾಗಿ ಬೇಕಾದ್ರೆ ನಾನು ಒಂದು ಕಮೆಂಟ್ ಮಾಡಿ. ನಾನು ಡೀಪಾಗಿ ಹೋಗ್ತೀನಿ. ಇದು ಯಾಕೆ ಡೀಪಾಗಿ ಹೋಗಲಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಇದು. ಓದೋದಕ್ಕೆ ಪ್ರಾಬ್ಲಮ್ಸ್ ಇರೋರಿಗೆ ಇನ್ನೂ ಈಸಿ ಆಗುತ್ತೆ. ಅಂದರೆ ನಾನು ಓದಿದ್ರೆ ನಿಮಗೂ ಈಸಿ ಆಗುತ್ತೆ ಅಂತ ನಾನು ಓದಿ ಒಂದು ಸ್ವಲ್ಪ ಅರ್ಥವನ್ನು ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.